ಈಗ ಅವಸ್ಥೆಗೆ ಸೇರಿಸಿ ಬಿಡ್ತಾನೆ. ಎತ್ತರ ಬಿಟ್ಟದು ಅಹಂಕಾರ ಇರೋದಿಲ್ಲ, ಅಹಂಕಾರ ಇಲ್ಲ, ಎತ್ತರ ಇರೋದಿಲ್ಲ. ನಿನಗೆ ಕನಸು ನೆನಸೊಂದೇ ಎತ್ತರೊಂದೇ ತೋರ್ತಿರ್ತದೆ, ಕನಸು ನೆನಸು ತೋರೋದಿಲ್ಲ. ಜಾಗರಣದ ಜಡಪೂಗ ಅಂದ್ರ ಅರಿಸೋಳ್ತತಿ. ಜಾಗರಣದ ಜಡಪೂಗ ಬಿದನು ವಿಶ್ವನಾಗಿ ಒಂದು ಹೆಸರು ಕೊಡ್ತಾನೆ. ಇಡೀ ಎತ್ತರವನ್ನ ನೋಡಿ ಅನುಭವಿಸವನು, ಎತ್ತರವನ್ನ ಅನುಭವಿಸವನು, ನೋಡವನಲ್ಲ. ನೋಡವನು ದೇವರು, ಸಾಕ್ಷಿ ಅದು. ಎತ್ತರವನ್ನ ಅನುಭವಿಸವನಿಗೆ ಏನ್ ಕೇಳ್ತಾರ? ವಿಶ್ವಜೀವ ಅಂತ ಹೆಸರು ಕೊಡ್ತಾರ. ಈಗ ನಾವು ವಿಶ್ವಜೀವರಾಗಿ ಜಗತ್ತನ್ನ, ಇಂದ್ರಿಯಗಳನ್ನ ಉಪಯೋಗಿಸಿ ಜಗತ್ತನ್ನ ಅನುಭವಿಸ್ತೀವಿ. ಜಗತ್ತನ್ನ ಹೆಂಗ್ ಅನುಭವಿಸ್ತೀವಿ? ಕಣ್ಣಿನಿಂದ, ಕಿವಿಯಿಂದ, ಇವೇ ಪಂಚ ಜ್ಞಾನೇಂದ್ರಿಯಗಳಿಂದನೇ ಜಗತ್ತ ಅನುಭವಿಸಾಕ್ ಬರ್ತದ. ಇಲ್ಲಿ ಅಂದ್ರೆ ಇಲ್ಲ. ಒಂದ್ ಇಂದ್ರಿಯ ಕಡಿಮೆ ಆತು ಅಂದ್ರೆ ಜಗತ್ ಹೋತದ. ಕಣ್ಣಿಲ್ದಂಗೆ ಇರ್ತಾರಲ್ಲ ಅವ್ರಿಗೆ ರೂಪ ಜಗತ್ ಹೋಯ್ತು. ಇನ್ನೇನ್ ಮಾಡಿದ್ರು ಕಾಣುವುದಿಲ್ಲ. ಅವು ಸದೃಢ ಇರು ತನಕ ಇವಿಷ್ಟು ಜಗತ್ತು ಕಾಣಿಸ್ತದ. 5 ಜಗತ್ತು, ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಪ್ರಪಂಚ. ಅವರೆಲ್ಲ ಆಳವಾಗಿ ಚಿಂತೆ ಮಾಡಿ ಇದನ್ನು ನಮ್ಗೆ ಸುಲಭವಾಗಿ ತಿಳಿಸಿಕೊಟ್ಟಾರ. ನೀವು ಅದನ್ನ ಅರಿಬೇಕು. ಅವಾಗ ಈ ಎತ್ತರ ಅಂತ ಐತಲ್ಲ, ಇದು ನಾವಲ್ಲ, ಇದರೊಳಗೆ ಇರೋರು ನಾವಲ್ಲ. ಇದನ್ನ ಅರಿಯುವಂತ ವಸ್ತು ಒಂದೈತಿ, ಅದು ಸದಾ ಕಾಲ ಇರ್ತತಿ. ಕಾಲ ದೇಶಗಳಿಲ್ಲ ಅದಕ್ಕೆ. ಈ ದೇಹಕ್ಕ, ಈ ಜಗತ್ತಿಗೆ ಕಾಲ ದೇಶಗಳಿರ್ತಾವ. ನಮ್ಮ ಎತ್ತರಕ್ಕೂ ಕಾಲ ದೇಶಗಳದಾವ. ಒಂದು ಸಮಯಕ್ಕೆ ಎತ್ತರ ಆಗ್ತದ, ಮತ್ತೊಂದು ಸಮಯಕ್ಕೆ ನಿದ್ರೆ ಬರ್ತದೆ. ಇದಕ್ಕೊಂದು ಸಮಯ ಇದೆ, ಕಾಲ ಅಂತ ಕರೀತಾರ. ಇಷ್ಟು ಗಂಟೆ ಕೆದ್ವಿ ಅಂತೀರಲ್ಲ, ಅದು ಎತ್ತರದೊಳಗ. ಎತ್ತರ ದಾಟಿಲ್ಲ ಕಾಲ, ಎತ್ತರದೊಳಗ ಜಾಗರಣದ ಜಡಪೂಗ ಅಂತ ಕರೀತಾರ. ಯಾವ ಅರಿಸೋಳ್ತಾವೋ, ತೋರಿಸೋಳ್ತಾವೋ ಅದಕ್ಕಿಷ್ಟು ಜಡ ಅಂದ. ಈ ದೇಹ ಜಡ, ಮನಸ್ಸು ಜಡ, ಎಲ್ಲವೂ ಜಡ. ಇದರಲ್ಲಿ ಇರ್ತಕ್ಕ ಈ ಜಗತ್ತು ಕೂಡ ಜಡ. ಇದನ್ನ ಬಹಳ ದಿವಸ ಕೇಳಬೇಕು, ಚಿಂತಿಸಬೇಕು. ಹೆಂಡತಿ, ಮಕ್ಕಳು, ಮನೆ, ಮಠ, ದುಡ್ಡು ಎಲ್ಲ ಎಲ್ಲಿ ನೋಡ್ಬೇಕು ನೀವು? ಎಚ್ಚರದಲ್ಲೇ ನೋಡ್ಬೇಕು. ಅವಕ್ಕೇನಂದ್ರು? ಜಡಪೂಗ. ಎಚ್ಚರವನ್ನೇ ನೋಡ್ತೀವಿ, ಎಚ್ಚರವೂ ಜಡ. ಜಡಪೂಗವಿದನು, ಅದ್ರ ಜಡಗಳ ಸಮೂಹದ ಇಷ್ಟು. ಅದ್ರಲ್ಲೇನ್ ನೋಡ್ತೀವಿ? ಜಡಗಳ ಸಮೂಹ. ಜಡ ಅಂದ್ರೆ ಸ್ವ ಇತರ ಜ್ಞಪ್ತಿ ಶೂನ್ಯ. ನಾವರಿತೀವೇ ಹೊರತು ಆ ದೇಹ ಎಂದು ನಮ್ಮನ್ನ ಅರಿಯಕ್ಕಾಗುದಿಲ್ಲ. ಮುಂದೆ ಎಲ್ಲಿವರೆಗೆ ಹೇಳಿದ್ರು? ಎಚ್ಚರವನ್ನ ನಾವು ಅರಿಬಹುದೇ ಹೊರತು ಎತ್ತರ ನಮ್ಮನ್ನ ಅರಿಯಾಕ್ ಬರುದು. ಎತ್ತರವನ್ನೇ ಅರಿತೀವಿ. ಇದನ್ನೇ ಕೇಳಬೇಕು ಗುರುಗಳ ಹತ್ರ. ನಾವು ನೋಡೋರು ಎತ್ತರವನ್ನೇ ನೋಡೋರು. ಅದಕ್ಕೆ ಜಡಪೂಗ ಅಂತ ಕರೆದ್ರು. ಜಾಗರಣದ ಜಡಪೂಗ ವಿದ್ವನು. ಅಲ್ಲಿಗೇನು ಅನುಭವಿಸ್ತೀವಲ್ಲ, ಒಬ್ಬ ಜೀವ ಅಂತೀವಿ, ವಿಶ್ವಜೀವ. ಇಡೀ ಜಗತ್ತನ್ನ ಎಲ್ಲವನ್ನ ನೋಡುವ ಜೀವ, ಅನುಭವಿಸುವ ಜೀವ. ಇವನ ಅನುಭವಿಸವನು. ಏನೇನು ಇದರಲ್ಲೈತು? ಸೂರ್ಯೋದಯ, ಚಂದ್ರೋದಯ, ಗ್ರಹ ನಕ್ಷತ್ರಾದಿಗಳು, ನಮ್ಮ ಸಂಸಾರಗಳು, ನಮ್ಮ ಸಾಧನೆಗಳು, ಏನೇನೈತಿ. ಮತ್ತ ಗುರುಗಳನ್ನು ನೋಡೋದ ಇದರಲ್ಲಿ. ಗುರುಗಳ ದರ್ಶನ, ಸೇವೆ ಏನೇನ್ ಮಾಡ್ತೀವಿ ಎಚ್ಚರದಲ್ಲಿ. ನಮ್ಮ ಕನಸು ಬಿದ್ರ ಕನಸಿನಾಗ ಗುರುಗಳು ಬರ್ತಾರ ಅಂತೀವಿ, ಅದು ಮಾನಸಿಕ. ತೈಜಸ ಜೀವ ಅಂತ ಕರೀತಾರ. ಅಲ್ಲಿ ನಮಗ್ ಮಾನಸಿಕ. ಇಲ್ಲಿ ಹೆಂಗಿರ್ತದ ಹಂಗ ಇರ್ತದ. ಕನಸಿನಲ್ಲಿ ನಾವು ಇಲ್ಲಿಂದ ನೋಡೋದು ಬಿಡಬೇಕು. ಕನಸಿದ್ದಾಗ ನಮಗೆ ಎತ್ತರ ನಿದ್ರೆ ಬರೋದಿಲ್ಲ. ಬರ್ತವೇನು? ನಿದ್ರೆ ಅಂತಂದ್ರ ಎರಡೂ ಇರೋದು, ಎತ್ತರ ಕನಸು ಎರಡೂ ಇರೋದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇವನ್ನ ಅರಿತೀವಿ ನಾವು, ಅವು ನಮ್ಮನ್ನ ಅರಿಯೋದಿಲ್ಲ. ಇದು ಬಹಳ ಶ್ರೇಷ್ಠ ಅನುಭವ. ಎತ್ತರ ನಮ್ಮನ್ನ ಅರಿತಿಯಲ್ಲಿ ಇವತ್ತು ನಡೆಯುವುದು, ನಾವ್ ಎತ್ತರವನ್ನ ಅರಿತೀವಿ.
ಇಡೀ ಎತ್ತರದೊಳಗ ಜಗತ್ತು ಜೀವನ ಇರೋದು ಬರೀ ಎತ್ತರದೊಳಗ. ಕನಸಿನೊಳಗ ಮನೋಜಗತ್ತು ಮನೋಜೀವನ. ನಿದ್ರೆಯೊಳಗೆ ಏನೂ ಇಲ್ಲ. ಜಾಗರಣದ ಜಡಪೂಗವಿದನು ವಿಶ್ವರಾಗಿ ಅದಕ್ಕೊಂದು ಹೆಸರು ಕೊಟ್ಟ. ನಾವೀಗ ವಿಶ್ವಜೀವ. ಯಾವಾಗ ಅರಿಯುವಾಗ ವಿಶ್ವಜೀವನಾಗಿ ನೇತ್ರಾಧಿಕ ಯೋಗದಿಂದ ಅರಿವೆ. ಈ ಜಗತ್ತನ್ನು ನೋಡ್ಬೇಕಾದ್ರೆ ನಮ್ಗೆ ಮನಸ್ಸು ಕಣ್ಣು ಎಲ್ಲ ಇರ್ಬೇಕು. ಹೌದಲ್ಲ? ಜಾಗರಣದ ಜಡಪೂಗವಿದನು ವಿಶ್ವನಾಗಿ. ಈ ಅಕ್ಷರದ ಜೀವನಿಗೆ ಏನಂತ ಕರೆದಾರ? ವಿಶ್ವಜೀವ. ಇಡೀ ಅಕ್ಷರದ ಎಲ್ಲಾ ಅನುಭವಿಸವನು, ಮಾಡವನು, ನೋಡವನು, ಕೇಳವನು ಅವನೇ ವಿಶ್ವಜೀವ. ಅವಾಗ ನಮ್ಮ ಹೆಸರು ವಿಶ್ವಜೀವ. ಎತ್ತರದ ಜೀವ ಬೇರೆ, ಎತ್ತರವನ್ನ ಅರಿಯುವ ಜೀವ. ಎತ್ತರದಲ್ಲಿ ಏನೇನು ಅನುಭವಿಸ್ತೀವಿ? ಇವನು ವಿಶ್ವಜೀವ. ಆ ವಿಶ್ವಜೀವನನ್ನ ಅರಿಯವರು ನಾವು. ಅದು ಪರಮಾತ್ಮ. ಎತ್ತರ ಜೀವನನ್ನ ಎತ್ತರದ ವ್ಯವಹಾರವನ್ನ ಅನುಭವಿಸೋರಿಗೆ ಏನಂತಾರ? ವಿಶ್ವಜೀವ. ಯಾವ ವಿಶ್ವಜೀವನ ಯಾವ ಇದರಿಂದ ಇವನ್ನ ಅನುಭವಿಸ್ತಾನ ಅಂದ್ರೆ ನೇತ್ರಾಧಿಕ ಯೋಗದಿಂದ. ಅವ ಉಪಕರಣಗಳು. ನಮಗೆ ಕಣ್ಣಿಲ್ಲ ಅಂದ್ರೆ ಹೊರಗಿನ ಜಗತ್ತು ಕಾಣೋದಿಲ್ಲ. ಕಿವಿ ಇಲ್ಲ ಅಂದ್ರೆ ಶಬ್ದ ಕೇಳೋದಿಲ್ಲ. ಇಲ್ಲ, 5 ವಿಷಯಗಳು ಅವೆಲ್ಲ ಇರ್ಬೇಕಾದ್ರೆ ಏನು ಇವು ಇವು ಇರ್ಬೇಕು. ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಈ ಪಂಚ ಜ್ಞಾನೇಂದ್ರಿಯಗಳು ಇರ್ಲೇಬೇಕು. ಆತ ಹತ್ರ ಆಯ್ತಲ್ಲ. ಕನಸು ಅದನ್ನ ಹೇಳಕತ್ಯಾರ. ಕನಸಿನ ಕಲ್ಪನೆ ಅಂದ್ಬಿಟ್ರು. ಕನಸೇ ಮತ್ತಿದು ಎತ್ತರವು ಹಿಂಗನ ವಿಶ್ವಜೀವ ಅದನ್ನಲ್ಲ, ಅಲ್ಲಿ ತೈಜಸ ಜೀವ ಅಂತ ಹೆಸರು ಪಡಿತಾನೆ. ಅವನು ಮನೋಕಲ್ಪನಾ ಎಲ್ಲ ಅಂತ ಹೇಳ್ತಾನೆ. ಏನಂತ ಹೇಳ್ತಾರ? ಕನಸಿನ ಕಲ್ಪನೆ ಅದು. ಕಲ್ಪನೆಯನು ಮನವೆಂಬ ಸಾಧನದಿಂದ ತೈಜಸ ನೆನೆಸಿ ನೀನರಿಗೆ. ಅಲ್ಲೊಂದು ಹೆಸರು. ಇಲ್ಲಿ ಎತ್ತರದಲ್ಲಿ ವಿಶ್ವಜೀವ. ನಾವು ವಿಶ್ವಜೀವರೀಗ ವಿಶ್ವಜೀವನಾಗಿ ಏನ್ ಮಾಡ್ತೀವಿ? ನೇತ್ರಾದಿ ಯೋಗದಿಂದ ಕಣ್ಣು ಕಿವಿ ವಿಷ್ಣು ಜ್ಞಾನ ಪ್ರಪಂಚವನ್ನು ತೋರಿಸೋ. ಪ್ರಪಂಚದ ಜ್ಞಾನ ಇವ 5ರಿಂದನ ಆಗ್ತದ. ಪ್ರಪಂಚ ಜ್ಞಾನ ಅಂದ್ರೆ ಇವ 5 ಮತ್ತೆಲ್ಲಿ ಇಲ್ಲ. ಪ್ರಪಂಚ ಜ್ಞಾನ ಎಂದ್ರು ಜ್ಞಾನೇಂದ್ರಿಯ. ಅವ ಜ್ಞಾನೇಂದ್ರಿಯಗಳು ಅಂತೀವಿ ನಾವು. ಅದಕ್ಕೆ ಮನಸ್ಸು ಸೇರ್ತದೆ. ಅದು ಅಂತರಿಂದ್ರಿಯ. ಅದು ಜ್ಞಾನದ ಇಂದ್ರಿಯ. ಇದರಂಗವು ಜಡ ಇಲ್ಲ. ಇಂದ್ರಿಯಗಳನ್ನ ನಾವು ನೋಡ್ಬೋದು, ಮನಸ್ಸನ್ನ ನೋಡಾಕ್ ಬರುದಿಲ್ಲ. ಮನಸ್ಸನ್ನ ಅಹಂಕಾರದಿಂದ ನೋಡ್ತೇವೆ, ಅಹಂಕಾರದಿಂದ ಆಚೆ ಹೋಗಕ್ ಬರುದಿಲ್ಲ. ಅದು ದೇವರು, ಬ್ರಹ್ಮವಸ್ತು, ಅದು ಆತ್ಮವಸ್ತು. ಎಲ್ಲಿವರೆಗೂ ನಾವು ಹೋಗ್ತೀವಿ ಅಹಂಕಾರದಿಂದ ಬರೋದು ಮತ್ತ ಅಹಂಕಾರಕ್ಕೆ ಹೋಗೋದು. ಇದೇ ಜೀವನ ನಮ್ದು. ದೇವರಲ್ಲ, ಏನಲ್ಲ. ನೀವು ಭಾವನೆ ಮಾಡಬಾರ್ದಲ್ಲ. ಆದರೆ ಸತ್ಯ ದೇವರು ಅಲ್ಲ. ಅಹಂಕಾರದ ಆಚೆಗೆ ಸತ್ಯ ದೇವರು ತಾನೇ ಇದೆ. ಗೊತ್ತಾಗ್ತದ? ಈ ಎತ್ತರವನ್ನ ಹಿಂಗ ಅರಿತೀರಿ ಅಂತ ಹೇಳ್ತಾರೆ. ಎತ್ತರವನ್ನ ನೇತ್ರಾದಿ ಸಾಧನನ ಬೇಕು, ಬೇರೆ ಉಪಾಯ ಇಲ್ಲ ಅಂತ ಹೇಳಿದ್ನಲ್ಲ. ಕಣ್ಣಿಲ್ಲ ಅಂದ್ರೆ ರೂಪ ನೋಡಕ್ ಬರುದಿಲ್ಲ. ಏನ್ ಮಾಡಿದ್ರು. ಕಿವಿ ಇಲ್ಲ ಅಂದ್ರೆ ಶಬ್ದ ಪ್ರಪಂಚ ಕೇಳಕ್ ಬರುದಿಲ್ಲ. ಅವು ಇಷ್ಟು ನೇತ್ರ ಪ್ರಪಂಚ ಅಥವಾ ರೂಪ ಪ್ರಪಂಚ, ಶಬ್ದ ಪ್ರಪಂಚ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ ನಾವು ಪ್ರಪಂಚವನ್ನ ನೇತ್ರಾದಿ ಯೋಗದಿಂದ ಇಂದ್ರಿಯಗಳಿಂದ ನಾವು ಅನುಭವಿಸ್ತೀವಿ. ಅದ ವಿಶ್ವಾದಿ ಜೀವರ ಇವು ವಿಶ್ವ ಇವು. ಇನ್ನ ತೈಜಸ ಜೀವ ಅಂದ್ರೆ ಅದೊಂದು ನೋಡ ಸಪ್ರೇಟ ನೋಡ್ಬೇಕು. ಎತ್ತರದಿಂದ ಅದನ್ನ ನೋಡಬಾರ್ದು ಕನಸನ್ನ. ನಿಮಗ್ ಕನಸಿನ ಅನುಭವ ಐತಲ್ಲ. ಕನಸಿನ ಅನುಭವ ಯಾರಿಗಿರುವುದಿಲ್ಲ? ಆ ಕನಸು ಆದಾಗ ಈಗಿನಿಂದ ನೋಡ್ಬೇಡಿ, ಎತ್ತರದಿಂದ ನೋಡ್ಬೇಡ್ರಿ. ಎತ್ತರದಿಂದ ನೋಡೋರಿಗೆ ಕನಸಿನ ಜ್ಞಾನ ಆಗುವುದಿಲ್ಲ. ಕನಸಿನಿಂದನೇ ನೋಡು. ಅದು ಮನಸ್ಸೇ ಅದನ್ನ ಮಾಡ್ತೈತಿ ಅಂತ ಮಹಾತ್ಮರು ಶಾಸ್ತ್ರಗಳು ಹೇಳ್ತಾರೆ. ಅಲ್ಲಿ ಬೇರೆ ಏನೂ ಸಾಧನ ಇಲ್ಲ, ಮನಸ್ಸೊಂದೇ ಸಾಧನ. ಹೌದಲ್ಲ? ಅಲ್ಲಿ ಹಿಂಗ ಜಗತ್ತನ್ನ ಸೃಷ್ಟಿ ಮಾಡ್ತದ. ಅಲ್ಲಿ ಹೆಂಡತಿ ಮಕ್ಕಳು ಸುಖ ದುಃಖ ಚಿಂತೆ ಎಲ್ಲ ಇರ್ತಾವ. ಈ ಶಬ್ದಾದಿ ಸ್ಪರ್ಶ ರೂಪಗಳು ಅವು ಅಲ್ಲೇ ಇರ್ತಾವ. ನಾವು ನೋಡ್ತೀವಿ, ಕೇಳ್ತೀವಿ, ಹೋಗ್ತೀವಿ, ಬರ್ತೀವಿ. ಇಲ್ಲಿಂದ ನೋಡಬಾರ್ದು,
ಎಚ್ಚರದಿಂದ ನೋಡಬಾರ್ದು. ಕನಸು ಸರ್ವತಂತ್ರ ಸ್ವತಂತ್ರ ಅಂತ ನೋಡ್ಬೇಕು. ಯಾಕ? ಅದನ್ನ ಅನುಭವಿಸುವಾಗ ಇನ್ನೇನೂ ಇರುದು, ಬರೇ ಕನಸಿರ್ತದ. ಕನಸಿನಲ್ಲಿ ಹೀಗೆ ಹೆಂಡತಿ ಮಕ್ಕಳು ಸುಖ ದುಃಖ ಚಿಂತೆ ಅನುಭವಿಸ್ತಿರ್ತೀವಿ. ಕನಸಿನಲ್ಲಿ ಒಂದು ದೇಹ ಸೃಷ್ಟಿ ಆಗ್ತದೆ, ಅದಕ್ಕೆ ತೈಜಸ ಜೀವ ಅಂತ ಕರೀತಾರೆ. ಗೊತ್ತಾಗ್ತದ. ಇನ್ನ ನಿದ್ರಿ, ಗಾಢ ನಿದ್ರಿ, ಅಲ್ಲೇನು ಇಲ್ಲ. ಇಲ್ಲಿ ಮೊದಲನೇದ್ರಲ್ಲಿ ಮನವೆಂಬ ಸಾಧನದಿಂದ ನೀನರಿವೆ. ಹೌದಾ? ಪರಸುಖವ ನೀನು ಕೊನೆಯದು ನಿದ್ರಿ. ತೈಜಸ ನೆನೆಸಿ ನೀನರಿವೆ. ಅದಕ್ಕೆ ಸಾಧನ ಏನು? ಮನಸ್ಸು. ಹೌದಲ್ಲ? ಮನಸ್ಸು ಬಿಟ್ಟು ಬೇರೆ ಸಾಧನ ಇಲ್ಲಲ್ಲಿ ಕನಸಿನಲ್ಲಿ. ಇಲ್ಲಿ ಇಂದ್ರಿಯಗಳಿದ್ದಾವು. ಹೌದಲ್ಲ? ಇಲ್ಲಿನ ಉಪಯೋಗ ಮಾಡ್ತೀವಿ ಅಂತಾನೆ ಹೇಳ್ತಾರೆ. ಜಡಪೂಗಿವಿದರ ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದರಿವೆ ಕನಸಿನ ಕಲ್ಪನೆಯನ್ನು ಮನವೆಂಬ ಮನಸ್ಸೊಂದೇ. ಮನಸ್ಸಿದ್ರೆ ಅದು ಸೃಷ್ಟಿ ಮಾಡ್ತದ. ಮನಸ್ಸಿನಿಂದ ಕನಸಿನ ಪ್ರಪಂಚವನ್ನ ಅನುಭವಿಸ್ತೀವಿ, ಮನಸ್ಸಿನಿಂದ ಅನುಭವಿಸ್ತೀವಿ. ಜಾಗರಣದ ಜಡಪೂಗ ಬಿದನು ನೇತ್ರಾದಿ ಯೋಗದಿಂದರಿವೆ. ಅರಿತೀವಿ ಅದನ್ನ. ಜಗತ್ತನ್ನು ಅರಿಯೋದು ಕಣ್ಣು ಮನಸ್ಸಿನಿಂದನೇ. ಹೌದಾ? ನೇತ್ರಾದಿ ಯೋಗದಿಂದರಿವೆ. ಕನಸಿನ ಕಲ್ಪನೆನೇ ಅಂದ್ರ ಅದಕ್ಕೆ. ಕನಸೊಂದು ಕಲ್ಪನೆ. ಮನವೆಂಬ ಸಾಧನದಿಂದ ಅಲ್ಲೊಂದು ಹೆಸರು ತೈಜಸ ಅಂತ ಕನಸಿನವರಿಗೆ. ತೈಜಸ ನೆನೆಸಿ ನೀರರಿವೆ. ಇನ್ನು ಕೊನೆಯದು ಪರಸುಖವನ್ನು ನಿದ್ರೆ ಬೇರೆಸಿ. ಪರಸುಖ ಅಂದ್ರ ಅದ್ಭುತ ಸುಖ ಇರ್ತದಿಲ್ಲೋ. ಪರಮಾತ್ಮನ ಸುಖಕ್ಕಿಂತ ಏನು ಕಡಿಮೆ ಇಲ್ಲ ಅನ್ನುವಷ್ಟು ಆನಂದ ಇರ್ತದೆ. ಅದು ಬರೋದು ಹೋಗೋದು ಮಾಡುವುದರಿಂದ ಅದು ಪರಮಾತ್ಮ ಅಲ್ಲ. ಪರಮಾತ್ಮ ಹೋಗೋದು ಬರೋದು ಮಾಡುವುದಿಲ್ಲ. ನಾವು ಇಲ್ಲಿ ಮಾಡೋದಿಲ್ಲ. ಇಲ್ಲಿ ಹಂಗಾದು. ಇಲ್ಲೇನು? ಹೆಂಡತಿಯಿಂದ ಮಕ್ಕಳಿಂದ ದುಡ್ಡಿನಿಂದ ಬಹಳ ಸಂತೋಷ ಅನುಭವಿಸ್ತೀವಿ. ಹೌದಲ್ಲ? ಅವು ಇರ್ಲಿಲ್ಲ ಅಂದ್ರೆ ದುಃಖವನ್ನ ಅನುಭವಿಸ್ತೀವಿ. ಇಲ್ಲಿ ಸುಖ ದುಃಖ ಮಿಶ್ರಣ. ಎಚ್ಚರನೂ ಸುಖ ದುಃಖ ಮಿಶ್ರಣ. ಇಲ್ಲಿ ಗುರುಗಳು ದೇವರು ಎಲ್ಲಾ ಮಾಡ್ತೀವಿ. ಒಂಥರ ಮನಸ್ಸು ಸಮಾಧಾನ ಆಗ್ತದೆ. ಅದೇನು ದೇವರಲ್ಲ. ಕನಸಿನಲ್ಲಿ ಹೋಗಿ ಎಲ್ಲಾ ಅನುಭವಿಸ್ತೀವಿ. ಅಲ್ಲಿ ಹಿಂಗ ಇರ್ತದೆ, ಏನೂ ವ್ಯತ್ಯಾಸ ಇರುವುದಿಲ್ಲ. ಅಲ್ಲಿ ಗುರುಗಳ ಬರ್ಬೋದು, ನಮಗ ಉಪದೇಶ ಮಾಡ್ಬೋದು. ಆಗ್ತತಿಲ್ಲೋ? ಆಗ್ತತಿಲ್ಲ. ಅದು ಮನಸ್ಸಿನ ಕಲ್ಪನೆ ಅಲ್ಲಿದು. ಇದು ಸ್ಥೂಲ ಜೀವನ ಕಲ್ಪನೆ, ಅದು ಸೂಕ್ಷ್ಮ ಜೀವನ ಕಲ್ಪನೆ. ಇನ್ನ ನಿದ್ರೆ ಹೋಗ್ತೀವಿ. ಅಲ್ಲಿ ನಮಗೆ ಸುಖ ಐತೆ ಅಂತ ಏನು ಜ್ಞಾನ ಇಲ್ಲ. ನಾವು ಸುಖವಾಗಿದ್ದೀವಿ ಅಂತ ನಮಗೆ ಜ್ಞಾನ ಇಲ್ಲ. ಎಚ್ಚರ ಆದ್ಮೇಲೆ ಏನ್ ಆನಂದ ಆಗ್ತದೆ? ಅದಕ್ಕೆ ಅವರು ಮಹಾತ್ಮರು ಹೇಳ್ತಾರ, ನಾನಲ್ಲಿ ಅನುಭವಿಸಿರಬೇಕು. ಅದ್ರ ಅನುಷ್ಠಾನ ನಮಗೆ ಒಳಗೆ ಸ್ಮರಣೆ ಆಗ್ತದೆ. ಎಂತ ನಿದ್ರೆ ಅಂತೇವಿ. ಆದ್ರೆ ಇನ್ನೊಂದು ಮಾತು ಹೇಳ್ತಾರ ಅವರು, ಏನೂ ಇರಲಿಲ್ಲ, ಏನನ್ನೂ ನೋಡದೆ, ಏನಂತ ಗೊತ್ತಿಲ್ಲ. ಕನಸಿನಾಗ ನಾವು ಒದಿವೋ ಇಲ್ವೋ, ಸುಖ ಐತೋ ಇಲ್ಲೋ ಏನೂ ಗೊತ್ತಿಲ್ಲ. ಅದನ್ನ ಎಚ್ಚರ ಆದ್ಮೇಲೆ ಹೇಳ್ತೀವಿ ಅಂತ ಹೇಳ್ತಾರ. ಅತ್ಯಂತ ಸುಖವಾಗಿ ಮಲಗಿದ್ದೆ, ಏನೊಂದು ಗೊತ್ತಿಲ್ಲ. ಇದ್ದೋ ಇಲ್ಲೋ, ಇತ್ತೋ ಏನು ಗೊತ್ತಿಲ್ಲ. ಅದ್ಭುತ ಇದು. ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದ ತೈಜಸ ನೆನೆಸಿ ನೀನರಿವೆ. ಪರಸುಖವನ್ನು ಅದನ್ನ ಹೆಂಗಾಗ್ತೀವಿ? ಪರಸುಖವನ್ನು ನಿದ್ರೆ ಬೆರೆಸಿ. ನಿದ್ರೆ ಬಂದ್ರನೇ ಅದು ಗೊತ್ತಾಗೋದು. ನಿದ್ದೆ ನಾವು ಹೇಳಿದಾಗ ಕೇಳಿದಾಗ ಬರೋದಿಲ್ಲ. ಗಾಢ ನಿದ್ರಿನ ಹೇಳೋದು. ಡಾಕ್ಟ್ರು ಇದನ್ನ ಕೊಟ್ಟದ್ರ ನೋವಿಲ್ದಂಗ್ ಮಾಡ್ತಾರ, ಒಂಥರ ಮಂಪ್ ಬರುವಂಗ ಅಥವಾ ನಾಲ್ಕಿದಂಗ. ಅದು ಅಲ್ಲ ಇದು. ನಮಗ್ ತಾನೇ ಗಾಢ ನಿದ್ರೆ ಬರುವುದಿಲ್ಲ. ಪ್ರಾಕೃತಿಕ ಇವು ಇಷ್ಟು ಮೂರು ಬರ್ತತಿ. ಅವ ಯಾವ ಪ್ರಜ್ಞೆಯೂ ಇಲ್ಲ. ಎಚ್ಚರದಿಂದ ಹೇಳ್ತೀವಿ, ಆದ್ರೆ ಎಚ್ಚರ ಆದ್ಮೇಲೆ ಹೇಳ್ತೀವಿ ಸುಖವಾಗಿ ಮಲಗಿದ್ದೆ, ಅದನ್ನ ಅನುಭವಿದಂಗೈತಿ. ಮತ್ತೆ ಇಲ್ಲಿ ಹೊರಗೆ ಬಂದ್ರ, ನಿದ್ರೆಯಿಂದ ಹೊರಗೆ ಬಂದ್ರ ನಮ್ಮ ದೇಹ ಇಂದ್ರಿಯಗಳು ಬಹಳ ಹರ್ಷವಾಗಿರ್ತಾವ. ಒಳ್ಳೆ ಚೈತನ್ಯ ಬಂದಿರ್ತೈತಿ ನಮಗ್. ಹಂಗಾರೆ ಅದು ಆನಂದವನ್ನ ಅನುಭವಿಸಿರ್ಬೇಕು. ಏನೊಂದು ಇಲ್ಲ ಅಂತೀವಲ್ಲ, ಗೊತ್ತಿಲ್ಲ, ಅದು ಅವಿದ್ಯೆ, ಕತ್ಲದು ಅವಿದ್ಯೆ. ಈಗಲೂ ನಮಗ ಅವಿದ್ಯೆ ಐತಿ.
ಆ ಅವಿದ್ಯೆ ಇರೋದರಿಂದ ನಾವು ಅವಿದ್ಯೆ ನಮ್ಮನ್ನು ಆವರಿಸಿಕೊಂಡು ಬಿಟ್ಟೆ. ಅದಕ್ಕೆ ಮಾಯಾ ಅಂತ ಕೆಲವರು ಕರೀತಾರೆ. ನಾವು ಯಾರು ಎಲ್ಲಿಂದ ಬಂದ್ವಿ ಏನೇನು ಪ್ರಜ್ಞೆ ಇಲ್ಲ ಯಾರಿಗೂ. ಹೌದಲ್ಲ? ಇದಕ್ಕ ಏನಂತಾರ? ಅವಿದ್ಯೆ ಮಾಯ ಅಂತ ದೊಡ್ಡದಕ್ಕ ಮಾಯ ಅಂತಾರ, ಸಣ್ಣದಕ್ಕೆ ಅವಿದ್ಯೆ ಅಂತಾರ. ಎಲ್ಲ ಒಂದೇ ಶಬ್ದಗಳು. ಈಗೇನ್ ಹೇಳಿದ್ರು? ಮೂರು ಪರ ಸುಖವನ್ನು ಅಲ್ಲೇನದು ಪರಮಾತ್ಮ ಸುಖದಕ್ಕಿಂತ ಏನ್ ಕಡಿಮೆ ಐತದು? ಐತಿಲ್ಲೋ? ನಮ್ಮ ದೇಹ ಇಂದ್ರಿಯ ಎಲ್ಲವನ್ನು ಅಮೃತದಲ್ಲಿ ಕರೆದಂಗ ಆಗಿರ್ತದೆ. ಹೊರಗಡೆ ಏನ್ ಚಟುವಟಿಕೆ ಆಗ್ತೀವಿ, ಆದ್ರೆ ಮೂರು ಪ್ರಾಕೃತಿಕ ಪ್ರಾಪಂಚಿಕ ದೇವರ ಸುದ್ದಿ ಇಲ್ಲಿ. ನೀನ್ ಯಾವುದು ಬ್ರಹ್ಮವನ್ನ ಆತ್ಮವನ್ನ ಅರಿತೀನಿ ಅಂತೀಯೋ ಇಲ್ಲಿ ಸಿಗೋದಿಲ್ಲ, ಇಲ್ಲಿ ಇಲ್ಲದು. ಮನಸ್ಸು ಬಹಳ ಕಷ್ಟಪಡ್ತದ. ಯಾಕೆ? ದೇವರನ್ನ ಪಡೆಯುವುದು ಯಾಕ? ಪರಮ ಸುಖವನ್ನ ಅನುಭವಿಸೋದು. ಏನ್ ಮಾಡಿದ್ರು ಕಷ್ಟಪಟ್ಟು ಅದನ್ನ ಗೊತ್ತಾಗುತ್ತೆ. ಬೇಕಾದ ಸಾಧನೆ ಮಾಡಿರ್ಬೋದು, ಆಶ್ರಯಿಸ್ಬೇಕು. ಆ ಸತ್ಯ ಸುಖವನ್ನೇ ನಾನು ಅನುಭವಿಸ್ಬೇಕಂತ ತೀವ್ರ ಹಂಬಲದಿಂದ ಗುರು ಕರುಣೆಯಿಂದ ಈ ಮೂರನ್ನು ದಾಟ್ಬಿಡ್ತೀವಿ. ಮೂರೂ ದಾಟ್ತೀವಿ. ಯಾತ್ರಾನೂ ಇಲ್ಲ, ಕನಸು ಇಲ್ಲ, ನಿದ್ರೆ ಇಲ್ಲ. ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಅಂತ ಹೇಳ್ತಾರೆ. ಎದ್ದ ಮೇಲೆ ಇಷ್ಟೊತ್ತನ್ನು ಸುಖವಾಗಿ ಮಲಗಿದ್ದೆ ಏನಂತ ಮಾತ್ರ ಗೊತ್ತಿಲ್ಲ. ಹೌದಲ್ಲ? ಇದ ಮಾಯಾವೃತ್ತಿ ಅಂತಾರೆ. ಇಲ್ಲಿ ಹೆಂಗ ಮನಸ್ಸು ಐತಲ್ಲ ಹಂಗದು ಒಂದು ಮನಸ್ಸು ನಿದ್ದೆಯೊಳಗ. ಅದು ಐತಿ ಇಲ್ಲ ಅನ್ನೋಂಗಿರೋದಿಲ್ಲ, ಐತಿ ಅಂತ ಗೊತ್ತಾಗುದಿಲ್ಲ. ಅದು ಅವಿದ್ಯೆಯೊಳಗೆ ಅಡಗಿರ್ತೈತಿ ಅಂತ ಹೇಳ್ತಾರೆ ಮಹಾತ್ಮರೆಲ್ಲ. ಆ ಸಮಯದಲ್ಲಿ ಅದು ಏನ್ ಮಾಡಿದ್ರು ನಿಮ್ಗೆ ನೋಡಾಕ್ ಬರೋದಿಲ್ಲ, ಆದ್ರೆ ಅನುಭವಿಸಿರ್ತೀವಿ ನಿದ್ದೆ. ಇವು ಹೇಳಿದ್ರಿ. ಇನ್ನು ಪರಸುಖವನ್ನು ನಿದ್ರೆ ಬರೆಸಿ ಮಾಯಾವೃತ್ತಿ ಅಂತ ಕರೆದಾರ. ಅವಿದ್ಯಾವೃತ್ತಿ ಮಾಯಾವೃತ್ತಿ ಹಿಂಗ್ ಕರೀತಾರೆ. ಕಾರಣ ಏನು? ಮಾಯಾವೃತ್ತಿ ಕಾರಣ. ಅದೇ ಉಪಾಯ ತಿಳಿಯೋದಕ್ಕ ಪ್ರಾಜ್ಞೆ ಪೆಸರು ನೀ ದಳದರೆ. ಮೂರು ಹೆಸರು ಕೊಡ್ತಾರ. ಎತ್ತರದವನಿಗೆ ವಿಶ್ವಜೀವ, ಕನಸಿನವನಿಗೆ ತೈಜಸ ಜೀವ, ನಿದ್ರೆಯವನಿಗೆ ಏನದು? ಪ್ರಾಜ್ಞೆ ಜೀವ. ಪ್ರಾಜ್ಞೆ ಜೀವ. ಇವು ಮೂರು ಹೆಸರು. ಇವನು ಬಹಳ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅವ್ರೆಲ್ಲ ಏನ್ ಮಾಡ್ತಾರೆ ನಮಗ ಅವನಿಷ್ಟು ಒಂದು ಕಡೆ ಕೂಡಿಸಿ ಇದ ಬೇರೆ ಇದ ಬೇರೆ ಇದ ಬೇರೆ. ಇದು ಸ್ಥೂಲ ಶರೀರ, ಪ್ರಪಂಚ ಇರ್ತದೆ. ಇಲ್ಲಿ ಸ್ಥೂಲ ಪ್ರಪಂಚ ಇರ್ತತಿ. ಏನು ಸ್ಥೂಲ ಪ್ರಪಂಚ? ನಮ್ಗೆ ಮುಟ್ತೀವಿ, ನೋಡ್ತೀವಿ, ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಮತ್ತು ಗುರುಗಳು ಸ್ಥೂಲ ಪ್ರಪಂಚದಲ್ಲಿ ಇರುವುದು. ಅವರ ಸೇವಾದಿಗಳನ್ನು ನೋಡೋದು ನಾವು ಸ್ಥೂಲ ಪ್ರಪಂಚದಲ್ಲೇ. ಹೌದಲ್ಲ? ಎಲ್ಲಾ ಮಾಡ್ತೀವಿ ಇಲ್ಲೇ ಎತ್ತರದಲ್ಲೇ ಮಾಡ್ಬೇಕು. ಏನಿದ್ರು ಎತ್ತರದಲ್ಲಿ. ಈ ಗುರುಗಳ ಉಪದೇಶಗಳು ಎತ್ತರದಲ್ಲೇ. ಇದಕ್ಕೇನಂತಾರೆ? ಜಾಗರಣ. ಹೆಸರದು ಜಾಗರಣ ಅಂದ್ರೆ ಎತ್ತರ ನಿಮ್ದು. ನಿಮ್ ಎತ್ತರಕ್ಕ ಜಾಗರಣ ಅಂತಾರ. ಕನಸಂತೂ ನಿಮಗ್ ಗೊತ್ತೈತಿ. ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದ ತೈಜಸ ಅಂತ ಹೆಸರು ಕೊಡ್ತಾರೆ. ಕನಸಿನ ಜೀವನೇನು? ತೈಜಸ. ಇನ್ನ ನಿದ್ರೆ ಜೀವನ ಪ್ರಾಜ್ಞಾ. ಪ್ರಾಜ್ಞ ಜೀವ ಅಂತಾರೆ. ಅವನು ಅವಿದ್ಯಾ ಸಾಧನದಿಂದ ಅವನು ಅರಿತಾನ. ಗೊತ್ತಾಗತ್ತೆ? ಇವು ಮೂರು ಪಕ್ಕ ಅಲ್ಲ. ಇವು ಮೂರು ಪಕ್ಕ ಆದ್ಮೇಲೆ ಇವ್ ಮೂರು ಪಕ್ಕ ಮಾಡ್ಕೊಂಡು ಇವನು ಭೂಮಿ ಇಡಿಯಾಗಿ ಅರಿಯಾಗಿ ಬರ್ತದಂತ ನಮಗೆ. ನಾವು ಅರಿಯುವಂತ ಈ ಮೂರಲ್ಲಿ ಎಲ್ಲಿ ದೇವರು ನುಡಿಕೆ ನಿನಗೆ ಸಿಗಲ್ಲ. ಯಾವುದು ಪರಬ್ರಹ್ಮ ಪರಮಾತ್ಮ ಅಂತ ಐತಲ್ಲ, ನೀನು ಎಷ್ಟರ ಧ್ಯಾನ ಮಾಡು, ಎಷ್ಟರ ಯೋಗ ಮಾಡು, ಬೇಕಾದ್ ಮಾಡು, ಸತ್ಯ ಪರಮಾತ್ಮ ನಿನ್ನ ಅನುಭವಕ್ಕೆ ಬರೋದಿಲ್ಲ. ಅದಕ್ಕ ಗುರುಗಳನ್ನ ಅರಸಬೇಕು ಅಂತ ಹೇಳಿದ್ರು, ಗುರು ಸೇವಾದಿಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಅವರು ಪ್ರಾಜ್ಞರು. ಇವು ಮೂರನ್ನು ದಾಟಿದವರು, ಪರಮಾತ್ಮ ವಸ್ತುವೇ ಆದವರು. ಪರಮಾತ್ಮ ಇದ್ರೊಳಗ ಇದ್ರು ಏನ್ ಇವುಗಳ ಗದ್ದಲದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಬಹಳ ಗದ್ದಲ ಇದು. ಎಚ್ಚರದ ಇಂದ್ರಿಯಗಳೇನು ಸಾಮಾನ್ಯ ಗದ್ದಲ ಮಾಡ್ತದ. ಅದರಲ್ಲಿ ಆ ಇಂದ್ರಿಯಗಳ ರಾಜ ಇದನ್ನಲ್ಲ ಮನಸ್ಸು. ಏನಾರ ಕಲ್ಪನೆ ಮಾಡೋದ ಮಾಡೋದ ಮಾಡೋದ. ಅವನಿಗೂ ರೆಸ್ಟ್ ಇಲ್ಲ, ನಮಗೂ ರೆಸ್ಟ್ ಕೊಡಲ್ಲ ಅವನು. ಮನಸ್ಸು ಯಾರು ಇವತ್ತಿನವರೆಗೆ ವಿಶ್ರಾಂತಿ ಕೊಟ್ಟಿರ್ತೇನು?
ಕೊಡುದಿಲ್ಲ. ಅಕಸ್ಮಾತ್ ನೀವು ಒತ್ತಾಯದಿಂದನೋ ಏನಾರ ಮಾಡಿ ನಿದ್ರೆಗೆ ಹೋಗ್ಬಿಡೋಣಂತ ಹೋದ್ರೆ ಅಲ್ಲಿಂದನೇ ಎಬ್ಬಿಸ್ಕೊಂಡ್ಬರ್ತಾರೆ. ನೀ ಧ್ಯಾನ ಮಾಡೋಣಂತ ಹೋಗು, ಅಲ್ಲಿಂದನೇ ಎಬ್ಬಿಸ್ತಾರೆ. ತಾನೇ ಎತ್ತರಕತೆ ಧ್ಯಾನದಲ್ಲಿ ಧ್ಯಾನಕ್ಕೆ ಬಹಳ ಗಾಢವಾದ ಧ್ಯಾನ ಮಾಡಕತ್ತಾರಂತಾರಲ್ಲ, ಅವಾಗ ಎದ್ದು ಬಿಡ್ತಾರೆ ಗುರುಗಳು. ನಾವು ಇಲ್ಲಿ ಮೈಸೂರಲ್ಲಿ ವಿಜಯನಗರಕ್ಕೆ ಟ್ಯಾಂಕ್ ಹತ್ರ ವಾಕಿಂಗ್ ಹೋಗ್ತಿದ್ವಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಸುತ್ತೂರು ಶ್ರೀಗಳ ಇದಿನಲ್ಲಿ ಫಾರ್ಮ್ ಹೌಸ್, ಅಲ್ಲಿ ವಸತಿ ಮಾಡ್ತಿದ್ರಪ್ಪ ಅವರು. ನಾವು ಅಷ್ಟೊತ್ತಿಗೆ ಬೆಳಿಗ್ಗೆ ಹೋಗ್ತಿದ್ವಿ. ಅವ್ರು ಇನ್ನೂ ಹೇಳೋದಕ್ಕಿಂತ ಮೊದ್ಲು ಹೋಗಿ ಕಾಯ್ತಿರ್ತಿದ್ದೆ. ಹೊರಗೆ ಬರ್ತಿದ್ರು. ಬಾಳ ತಿನ್ನು ವಾಕಿಂಗ್ ಬರೋರು ಯಾರು ಬಂದಿರ್ತಿದ್ದಿಲ್ಲ, ನಾವು ಅವ್ರಿಬ್ರೇ. ಅವಾಗ ಬಹಳ ಅದ್ಭುತ. ನಮ್ಮ ಸಂಶಯಗಳನ್ನೆಲ್ಲ, ನಮ್ಮ ತಾಪತ್ರೆಗಳನ್ನೆಲ್ಲ, ನಮ್ಮ ಇವನ್ನೆಲ್ಲ ಕೇಳ್ಬೋದಲ್ಲ ಅಂತ ಸುವರ್ಣ ಅವಕಾಶಗಳು. ಅವರು ಆ ಸ್ಮೆಲ್ ಅದೆಲ್ಲ ಗೊತ್ತಾಕಿತ್ತ ಅವ್ರಿಗೆ, ನನಗೇನು ಗೊತ್ತಾಗ. ಈ ಕಡೆ ಹೋಗುಣ್ರಿ ಇವತ್ತು, ಈ ಕಡೆ ಹೋಗುಣ್ರಿ ಇವತ್ತು, ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗೋದು. ಇನ್ನೊಂದು ಸ್ವಲ್ಪ ಇದು ಇದ್ದಂಗೆ ಐತೆ ಅಲ್ರಿ, ಸ್ವಲ್ಪ ಹಿಂಗ ನಮ್ಮ ಇದರಲ್ಲಿ ಕೊಲ್ಲಾಪುರದಲ್ಲಿ ಸುಮ್ಮನೆ ಹಿಂಗ್ ವಾಕಿಂಗ್ ಬರೋರು. ಅಲ್ಲಿ ಏನೋ ಸತ್ತಿರ್ಬೇಕು ನೋಡ್ರಿ. ಆರ್ ಸಿದ್ದೇಶ್ವರ್ ಈಗಪ್ಪ ಏನಂದ್ ಎಲ್ಲಾ ಕಡೆ ಹುಡುಕಿ ಹೌದು ನೋಡಿ ಏನೋ ಐತೆ ಅಂತಿದ್ರು. ಅಷ್ಟು ಸ್ಮೆಲ್ ಜಾಗೃತಿ, ಅವ್ರು ಎಲ್ಲವೂ ಜಾಗೃತಿ ಇತ್ತು ಅವ್ರಿಗೆ. ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿ ಒಂದ್ ಕಡೆ ಅವ್ರು ಹೇಳೋ ಇಲ್ಲಿ ಕುತ್ಕೊಳ್ಳೋದು ಅಂತ ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು, ಅದಕ್ಕೆ ಅವ್ರು ಹತ್ಕೊಂಡು ಕುತ್ಕೊಳ್ಳೋದು. ನಾವೆಲ್ಲ ಮುಂದೆ ಸುಂದ್ ಕುತ್ಕೊತಿದ್ವಿ. ಮಾಡ್ತಿದ್ರು. ಅವಾಗ ಅವರು ಹೇಳ್ತಿದ್ದ, ಈ ಎತ್ತರ, ಕನಸು, ನಿದ್ರೆ ಇವೆಲ್ಲ ಬರೇ ಪ್ರಾಕೃತಿಕ, ದೇವರು ಅಲ್ಲ, ಪ್ರಕೃತಿ ಸೃಷ್ಟಿ. ನಮ್ಮ ದೇಹ ಪ್ರಕೃತಿ ಸೃಷ್ಟಿ. ಅದಕ್ಕೆ ಇದು ಹೆಚ್ಚು ಕಡಿಮೆ ಹಾಕೋತ ಹೋಗ್ತದ, ಒಂದ್ ದಿವ್ಸ ನಾಶವಾಗ್ತದ. ಹೌದಲ್ಲ. ಈಗ ಈ ಜಗತ್ ನೋಡಕ್ ನಾವಿರ್ಬೇಕಲ್ಲ. ನೀನು ಹೋದ್ಮೇಲೆ ಏನ್ ನೋಡ್ತಿ? ಯಾರು ಬಂದು ಯಾರು ಬಳಗ ಎಲ್ಲಿ ನೋಡ್ತಿ? ಮನೋಕಲ್ಪನೆಯಿಂದ ಏನಾದ್ರು ಮಾಡಬಹುದು, ವಾಸ್ತವದಲ್ಲಿ ಎಲ್ಲಿ ಇರ್ತದೇನು? ಅದಕ್ಕೆ ಹಿಂಗ ಭಯ ಪಟ್ಟು ಬಹಳ ಮುಮುಕ್ಷು ತೀವ್ರವಾದ ಭಯದಿಂದ, ಇದರಿಂದ ಭಕ್ತಿಯಿಂದ ಅವನು ಇದರಿಂದ ಪಾರಾಗ್ಬೇಕು. ನಾನು ಸಾವಂದ್ರ ಭಯ, ಹುಟ್ಟಂದ್ರ ಭಯ, ಎಲ್ಲವೂ ಭಯ ಇದ್ದಾವು. ನಿಜಗುಣ ಶಿವಗಳು ಇಷ್ಟು ಭಯ ಅದಾವ ನೋಡು ಅಂತ ಹೇಳಿ. ಮದ್ದ ಸುರುವ ದೊಡ್ಡ ಭಯ: ಜನನ, ಮರಣ, ಭಯ, ಶೋಕ, ಬಡತನ, ಪರಸೇವೆ, ಯಾಚನೆ, ಹಾನಿ, ಅಳಿವು, ವಿಷಯರತಿ, ವಿರಹ, ಚಿಂತಾಪ ಚಿಂತನೆಗಳು. ನಿನಗಾಗದೆಯ ಬುದ್ಧಿಗಲಿಯದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ಇದನ್ನು ಮತ್ತೆ ತಿಳಿ, ಗುರುಗಳಿಂದ ಇದನ್ನ ಅರಿ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನೆಮ್ಮಿ ನಿಜವನು ನೀನು ಸತ್ಯ ಒಂದೈತಿ, ಅದನ್ನ ನಂಬು, ಅದನ್ನ ಅನುಭವಿಸು. ನೆಮ್ಮಿ ನಿಜವನು ಮನುಜ, ಅದನ್ನ ಅನುಭವಿಸಿದ್ರೆ ಯಾವೂ ಇಲ್ಲ. ಅದೇ ಬ್ರಹ್ಮವಸ್ತು, ಪರಮಾತ್ಮ ವಸ್ತು, ಆತ್ಮವಸ್ತು. ಅದನ್ನ ಹೇಳಕ್ಕ ಈ ಮೂರು ಅವಸ್ಥೆಗಳ ಬೇರೆ ಬೇರೆ ಕಡೆ ಬಹಳ ಕಡೆ ಹೇಳ್ತಾರೆ. ನಿಜಗುಣ ಶಿವಯೋಗರು ಬಹಳ ಅದ್ಭುತ ಚಿಂತನೆಗಳನ್ನ ಮಾಡ್ತಾರೆ. ಇವು ನೀವಲ್ಲ ಅಂತ ತೋರ್ಸಿ ಆಗೋದಕ್ಕ ನಾವು ದೇವರು ಅಂತ ತೋರಿಸ್ತಾರಲ್ಲ, ಅಲ್ಲೇ ನೀನೇನು ಮಾತಾಡುವಂಗಿಲ್ಲ, ಹೇಳುವಂಗಿಲ್ಲ, ಕೇಳುವಂಗಿಲ್ಲ. ನಿದ್ರೆಯೊಳಗೆ ಏನ್ ಹೇಳೋದು ಕೇಳೋದು ಮಾಡ್ತಿ? ಬರೀ ನಿದ್ರೆಯೊಳಗ ಹೇಳಕ್ ಕೇಳಕ್ ಬರುದಿಲ್ಲ. ಇನ್ನ ಬ್ರಹ್ಮವಸ್ತುವನ್ನ ಅರ್ಬೇಕಾದ್ರೆ ಏನ್ ಹೇಳೋದು, ಏನ್ ಕೇಳೋದು, ಏನ್ ಮಾಡೋದು? ಅವರೇ ಸಂತರು ಅದನ್ನ ಇದ್ದು ತಾವು ದೇವರಾಗಿ ಮಾತಾಡ್ತಾರಲ್ಲ, ಅವರು ಮಹಾಪುರುಷರು. ನಮ್ಮಪ್ಪವರು ಮಹಾಪುರುಷರಲ್ಲೇ ಮಹಾಪುರುಷರು. ಅವ್ರು ಅಡ್ಡಾಡಿದ್ರೆ ದೇವರು. ಅವ್ರ ಅಂತವ್ರಿಗೆ ಅಂಬುದು ನೋಡು, ನೀನ್ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ನಾವು ಈ ವ್ಯವಹಾರದಲ್ಲಿ ಬದುಕೋದೆಲ್ಲ ಬರೀ ಅಹಂಕಾರದ ಆಧಾರದಲ್ಲಿ.
ಅವ್ರು ಹೇಳಿ ಕೇಳಿ ಹೆಸರು ಎಲ್ಲಿ ಅಡ್ರೆಸ್ ಇರುವುದಿಲ್ಲ ಗುರುಗಳಿಗೆ. ನಾನು ಬಹಳ ನಿರೀಕ್ಷಣೆ ಮಾಡ್ತಿದ್ದೆ ಎಲ್ಲರ ಸುದ್ದಿನೇ ಇಲ್ಲ. ದೇವರಾಗಿ ಬದುಕಿದ್ರು, ಬ್ರಹ್ಮವಾಗಿ ಬದುಕಿದ್ರು, ಬ್ರಹ್ಮವಾಗಿ ನೋಡಿದ್ರು. ಅದಕ್ಕೆ ಅವ್ರು ಏನಂದ್ರೆ ಅದು ಆಗೋದ. ಕಬೀರ್ದಾಸ್ ಹೇಳೋದಿಲ್ಲ, ಏನಾರ ಆಗ್ಬೋದು, ಮಹಾತ್ಮ ಹೇಳಿದ ಮಾತು ಎಂದು ಸುಳ್ಳಾಗುವುದಿಲ್ಲ. ಏನಾದ್ರೂ ನೆರವೇರ್ಲೇಬೇಕದು ಅಂತಿದ್ರು. ಕಬೀರ್ ಹೇಳ್ಯಾರ ನೋಡಿ, ನಿಮ್ ಎದುರಲ್ಲಿ ಹಾಡ್ತಿರಲ್ಲ, ಅಷ್ಟು ದೊಡ್ಡ ಗುರುಗಳು. ಅಂತ ಗುರುಗಳ ಸನ್ನಿಧಿ ಸಿಕ್ಕಿದ್ದು ಎಷ್ಟು ಕೋಟಿ ಜನ್ಮಗಳ ಪುಣ್ಯದ ಫಲ. ನಿಜವಂತೂ ಅದನ್ನು ಕೊಂಡಾಡುತ್ತೆ. ಆವ ಜನ್ಮದ ಪುಣ್ಯದ ಫಲವಿದೆಂದು ಕುರು ಹಿಡುವುದು. ಗುರುಗಳ ನಿಮ್ಮ ಕರುಣೆಯಿಂದ ಯಾವುದಂತ ಹೇಳೋದು? ಜೀವ ಭಾವ ಅಳಿದು ದೇಹ ಭಾವ ಹೋಗಿ ಪರಮಾತ್ಮನ ಅನುಭವಿಸುವುದಂದ್ರೆ ಎಷ್ಟು ಪುಣ್ಯ ಇರಬೇಕು. ಮುಗಿತಲ್ಲಿಗೆ ಅದಕ್ಕೆ ಇವನು ಒಂದೊಂದು ಈಗ ತೋರಿಸುವಂತ ಹೋಗ್ತಾರೆ. ಹೆಚ್ಚಾಗಿ 3 ದೇಹಗಳನ್ನಷ್ಟೇ ತೋರಿಸ್ತಾರೆ. ಬಹಳ ಕಡೆ ಕೆಲವರು ಯೋಗದವರು, ಉಪಾಸಕರು, ಮತ್ತೊಬ್ರು ಇದನ್ನ ಸೂರ್ಯ ಒಂದು ಶರೀರ ಅಂತ ತೋರಿಸ್ತಾರೆ. ಆದ್ರೆ ಇವರಾಗ್ಲಿ ಶಂಕರಾಚಾರ್ಯ ಆಗ್ಲಿ ಸೂರ್ಯ ದೇಹವಲ್ಲ ಅಂತಾರೆ. ರಮಣ ಮಹರ್ಷಿಗಳು ಹಾಗ ಅಂತಾರೆ. ಸೂರ್ಯ ಅಂದ್ರ ಬ್ರಹ್ಮ, ದೇವರು. 3 ಇಲ್ಲದ್ದೇನು? 3ರಾಗ ನಮ್ದೆಲ್ಲಾ ಗಳಗಳೆಲ್ಲ ಜಗಳ, ಗುಗಳ, ಹುಟ್ಟೋದು, ಸಾಯೋದು, ಸುಖ ದುಃಖ. 3 ಜೀವರು, 3 ಜಗತ್ತು, 3 ಅನುಭವಗಳು. ಇವು 3 ಮೀರಿದವ್ರು ನೀವೇನ್ ಆಗ್ಬೇಕಾಗಿಲ್ಲ, ಆಗ್ಲೇ ಇದ್ದೀರಿ. ಅದನ್ನ ಮರ್ತಿವು ಎಲ್ಲ ನಾವು ಅಂತ ತಿಳಿದಿರಿ. ಇವು ಸತ್ಯವಾಗಿ ಇರೋವಲ್ಲ. ಅದನ್ನ ತೋರ್ಸಾಕಿದ್ರು. ಜಾಗರಣದ ಜಡಕೂಗಳಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದಲೇ ಕನಸಿನ ಕಲ್ಪನೆಯನ್ನು ಎಂಬ ಸಾಧನದಿಂದ ತೈಜಸ ನೆನೆಸಿ ನೀನಲ್ಲಿ ಪರಸುಖವನ್ನು ಇದ್ರೆ ಪರಸುಖ ಅಲ್ದ ಇನ್ನೇನು? ಅಂತ ಸುಖ ನೀವೇನು ಬೇಕಾದ ಸಮಾಧಿ ಮಾಡ್ರು, ಬೇಕಾದ ಧ್ಯಾನ ಮಾಡಿ. ಹಿಂದೊಮ್ಮೆ ಬಹಳ ವರ್ಷದಿಂದಿದು, 10-20 ವರ್ಷದಿಂದ ಅಪೂರ್ಣತೆ ವಿದ್ಯಾವಾಗ ಅವಾಗ ಹೇಳ್ತಿದ್ರು. ವಿಜ್ಞಾನಿಗಳು ಯಾರೋ ಇದ್ರಂತ, ಮನಸ್ಶಾಸ್ತ್ರಜ್ಞರು. ಅವರೆಲ್ಲ ಸೇರಿ ಒಂದ್ ದೊಡ್ಡ ಕಾನ್ಫರೆನ್ಸ್ ಮಾಡಿದ್ರು ಡೆಲ್ಲಿಯಲ್ಲಿ. ಮಾಡಿ ಅವ್ರ ಮನಸ್ಶಾಸ್ತ್ರಜ್ಞರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಂದ್ರ, ನಿದ್ರೆ ಐತಲ್ಲ, 8 ಗಂಟೆ ನಿದ್ರೆ 1 ಗಂಟೆ ಧ್ಯಾನಕ್ಕೆ ಸಮ ಅಲ್ಲ ಅಂತ ಹಿಂಗೇನೋ ಮಾಡ್ತಾರೆ. ಅಂದ್ರೆ ನಿದ್ರೆಗೆ ಅದು ಈ ಧ್ಯಾನಕ್ಕದು ಸಮಾನ ಅಲ್ಲ ಅಂತ ಹೇಳ್ತಾರೆ. ಅಷ್ಟು ಜನ ಮಾಡ್ಬೋದಾ? ನಮಗೂ ಆಶ್ಚರ್ಯ ಗೊತ್ತಿರಿದ್ರೆ ಅಂದ್ರೆ ಅಪ್ಪ ಅವ್ರದ್ದು ನಿದ್ದಿರೋ ಹೇಳಿಲ್ಲ. ನೀ ಬೇಕಾದಷ್ಟು ಧ್ಯಾನ ಮಾಡೋ, ನಿದ್ದೆ ಮಾಡಿದಷ್ಟು ತೃಪ್ತಿ ಕೊಡ್ತದ ಯಾವ್ದಾರ? ಅಂದ್ರೆ ನಾನು ಯಾಕೆ ಹೇಳಕತ್ತೀನಿ, ನಿದ್ರೆ ಅಷ್ಟು ದೊಡ್ಡದು. ಅದನ್ನ 3 ದಾಟಿದ್ರೆ ಅದು ದೇವರು, ಮತ್ತೊಂದು ದೇವರಿಲ್ಲ. ಧ್ಯಾನ ಮಾಡಿ 8 ಗಂಟೆ ಧ್ಯಾನ ಮಾಡಿ, ಹೌದಲ್ಲ, 24 ದಿವಸ ಇರ್ತೀನಂತೂ ಇರ್ಬೋದು. ಆದ್ರೆ ಇದೇ ಇರುತ್ತೆ. ಧ್ಯಾನ ತಪ್ಪಿದ ಮೇಲೆ ಏನಿರ್ತೈತಿ? ಬಹಳ ಸಲ ಕಣ್ಣು ಮುಚ್ಚಿ ಕೂತಿರ್ತೀವಿ, 10 ಕಣ್ಣು ತೆಗಿಲೇಬೇಕು. ದೇಹದೆಲ್ಲ ವ್ಯವಹಾರ ನೀವು ಮಾಡ್ಲೇಬೇಕು. ಅಂತ ಮಹಾಪುರುಷರು ಅದ್ರ ವ್ಯವಹಾರ ಸರ್. ಆದ್ರೆ ಅವರು ದೇವರಾಗಿರ್ತಾರೆ, ಅವ್ರಿಗೆ ಏನೂ ಅಲ್ಲ. ನಮಗ್ ಬಾಳ ನಾವೆಲ್ಲ ಹೇಳ್ತಿದ್ದೆ, ಅಪ್ಪ ಅವ್ರಿಗೆ ಹೇಳ್ತಿದ್ದೆ, ಯಪ್ಪ ಎಷ್ಟು ಧ್ಯಾನ ಮಾಡ್ತಾರೆ ರಮಣ ಮಹರ್ಷಿ ಆಶ್ರಮದಲ್ಲಿ, ಬರೀ ಧ್ಯಾನ ಅಂತಾರ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತೇ ಇರ್ತಾರೆಪ್ಪ. ಆ ಊಟದ ಗಂಟೆ ಬಾರಿಸ್ತು ಅಂದ್ರೆ ಎಲ್ಲರೂ ಕಣ್ಣು ತೆಗಿತಾರೆ. ಮತ್ತೆ ಇದಕ್ಕೆ ಬರ್ಬೇಕು. ಆದ್ರೆ ಇನ್ನೊಂದು ಧ್ಯಾನ ಐತಿ, ಅದನ್ನ ನಿಮಗೆ ಈಗ ಹೇಳ್ಕೊಡ್ತಾರೆ. ಅದೇನ್ ಕಣ್ಣು ತೆಗೆದ್ರೇನು, ಕಣ್ಣು ಮುಚ್ಚಿದ್ರೇನು, ಏನಾದ್ರೇನು, ಅದು ಧ್ಯಾನ ಅಲ್ಲ, ಜ್ಞಾನವೇ. ಹಾಗಿದ್ರಪ್ಪ ಅವ್ರು ಬಹಳ ಸಲ ಯಾವ ಮಹಾತ್ಮರ ನಾವು ನೋಡಾಕ ದರ್ಶನಕ್ಕೆ ಹೋಗ್ತಿದ್ವಲ್ಲ, ಕಣ್ಣು ಮುಚ್ಕೊಂಡಾರ ಕುತ್ಕೊಳ್ಳೋದು, ಸಮಾಧಿಗಾರ ಹೋಗೋದು. ಸಮಾಧಿ ಹೇಳ್ತಾರೆ, ವೇದಾಂತೊಳಗೂ ಹೇಳ್ತಾರೆ 6 ಸಮಾಧಿ ಅಂತ. ಈ ರಮಣ ಮಹರ್ಷಿ ರಾಮಕೃಷ್ಣ ಪರಮಹಂಸ ಸಮಾಧಿ ಅಂತೂ ನಿಮ್ಗೆ ಗೊತ್ತಾಯ್ತು. ಅದಕ್ಕ ಅವ್ರ ಊರಿಗೆ ಬಂದ, ಅವ್ರ ಊರಿಗೆ ಹೋಗಿದ್ರಲ್ಲ, ಅವರ ಹೆಂಡತಿ ಮನೆಗೆ ಫಸ್ಟ್ ಹೋದ್ರು. ಹೆಂಡತಿ ಮನೆಗಲ್ಲ, ಅವ್ರ ಮನೆಗೆ. ಇಲ್ಲೊಬ್ಬ ಮನುಷ್ಯ ದಿವಸ ಹೋಗ್ತಾನ,
ಗಟ್ಟಿಗೆ ಮುಕ್ತನ ಸಾಯ್ತಾನ, ಮುಕ್ತನ ಸಾಯ್ತಾನ ಅಂತ ಒಂದೇ ಬಂದಾನ ಅಂತ ಪ್ರಚಾರ ಮಾಡಿದ್ರಂತ. ಯಾವ ಬೇಕಾದ್ರೂ ಸಮಾಧಿ ಬರೋದ, ಯಾವ ಬೇಕಾದ್ರೂ ಎತ್ತರ. ಅಪ್ಪೋರಿ ನಾನು ಹಂಗ ಹೇಳಿದೆ. ಒಬ್ಬ ನಾನು ಪ್ರತ್ಯಕ್ಷ ನೋಡಿದೆ. ಆತ್ಮಾನಂದರು ಅಂತಿದ್ರು, ಶಿವಾನಂದರ ಶಿಷ್ಯರ ಗುರುಗಳ ಮಗ ಅವರು. ಅವ್ರೊಮ್ಮೆ ಧಾರವಾಡಕ್ಕೆ ಬಂದಿದ್ರು. ಏನು ದೇವ ಇದ್ದಾದ್ರೆ ಆತ್ಮಜ್ಞಾನ ಅಂದ್ರೆ ಏನು? ನಾವು ಸಮಾಧಿ ಅಂತ ದೇಹ ಮರ್ತು ಹೋಗೇ ಬಿಡ. ಜೀವನದಲ್ಲಿ ಅವ್ರು 3 ಜನ ನೋಡಿದೆ. ಯಾರು? ಆತ್ಮಾನಂದರು, ಶಿವಾನಂದರ ಮಗ ಅವರು. ಆಮೇಲೆ ಇನ್ನೊಬ್ರು ಐರಣಿ ಅಜ್ಜ. ಅವ್ರ ಹತ್ರ ಬಾಳ ದಿವಸ ಇದ್ದೆ ನಾನು, ಐರಣಿ ಅಜ್ಜನಂತೆ. ಎಲ್ಲರಿಗರಿಗೆ ತೂಗು ಮನ್ಸದ ಮೇಲೆ ಏನೋ ಓದ್ತಿದ್ರ ಹಂಗ ನಾ ಏನ್ ಕೇಳ್ತಿದ್ದಿಲ್ಲ. ಒಟ್ಟು ಸಮಾಧಿ ಹೋಗ್ಬಿಡ, ದೇಹ ಪ್ರಜ್ಞೆ ಇಲ್ಲ. ಅವನು ಸ್ಕ್ರೀನ್ ಇರ್ತಿತ್ತು, ನಾವು ಸ್ಕ್ರೀನ್ ತೆಗೆದು ಮಂಗಳಾರತಿ ಇದೈತೆ ಆರತಿ ಇದಕ್ಕೆ ಆರತಿ ಮಾಡಿವ ಅವರಿಗೆ. ಅವಾಗ ಗುರುರಾಜ ಸಿದ್ಧ ಇದ್ದ ಶಿಷ್ಯರವರು, ಗುರುರಾಜ ಸಿದ್ಧ ರೂಢ ಸಮರ್ಥ ಅಂತ ಐತಲ್ಲ, ಅದನ್ನ ಹೇಳಿ ಮುಗಿಸಿದ್ರು. ಅವ್ರೇನು ಕಣ್ ತೆಗೆದಿರ್ತಿಲ್ಲ. ಆಮೇಲೆ 20 ಮೇಲೆ ಕಣ್ಣು ಬಿಡಬೇಕಾದ್ರೆ ಬಹಳ ಕಷ್ಟಪಡ್ತೀವಿ. ಹೊರಗೆ ಬರ್ಬೇಕಂದ್ರ ಮನಸ್ಸು ಹೊರಗೆ ಬರ್ಲೇವ. ಬಂದು ಮತ್ತ ನಾರ್ಮಲ್ ಆಗೋ. ಆಮೇಲೆ ಎಲ್ಲರಿಗೂ ಮಾತಾಡ್ಸವ್, ಕೃಷ್ಣ ಕೊಡೋರು. ಇದು ದಿವ್ಸಕ್ಕೆ 3 ಸಲ ನಡೀತಿತ್ತು ಅಲ್ಲಿ ಆಶ್ರಮದಲ್ಲಿ. ಬೆಳಿಗ್ಗೆ ಎದ್ದು ಸ್ನಾನಕ್ಕೆ ಹೋದ್ರ ಘಂಟಿ ಜಾಗಟಿ ಏನೋ ದಶನಾದಗಳಂತ, ನನಗೇನು ಯಾವನಾದನೂ ಗೊತ್ತಿಲ್ಲ. ದಶನಾದಗಳ ಇದನ್ನ ಹಾಕಿದ್ರಂತೆ. ಬಹಳ ದೂರ 3 ಮೈಲ್ ಸುಮಾರು ಅವ್ರ ಗಂಟಿ ಜಾಗಟಿ ಕೇಳೋದು ನಮಗೆ. ಅರಳಿ ಅದ್ದವ್ರು ಸ್ನಾನಕ್ಕೆ ಹೋದ್ರು, ಪೂಜೆ ಮಾಡ್ತಾರ. ಹಿಂಗಂತ ಸಿದ್ಧಾವ್ರ ಶಿಷ್ಯರ ಬಂದ್ವಿ ಅವ್ರು. ಅದು ಒಂದು ಸಮಾಧಿ ನೋಡಿದ್ದು. ಇನ್ನೊಂದು ಹಿಮಾಲಯದಿಂದ ಲಕ್ಷ್ಮಣ್ ದಾಸ್ ಅವಧೂತೆ ಅಂತ ಬಂದಿದ್ರು ಧಾರವಾಡದ ನಾವು ಇದ್ದಾಗ. ಅವ್ರೇನ್ ಮೈ ಮರೆತು ತುಗಾಡೋ, ದೇಹನು ದಪ್ಪ, ಏನ್ ಓಲಾಡುವರೆ, ವಾಕಿಂಗ್ ಅಡ್ಡಾಡುವಾಗ ಓಲಾಡೋದು. ಅವ್ರ ದರ್ಶನ. ಇವು 3 ಸಮಾಧಿ ವ್ಯವಸ್ಥೆ. ಶಿವಾನಂದರಿಗೆ ಅಲ್ಲೆಲ್ಲ ಬರೋದಂತ. ಗದಗಿನ ಶಿವಾನಂದರು ಮಲ್ಕಾಳಪ್ಪ ಅವ್ರು ಹೇಳ್ತಿದ್ರು. ಅವ್ರು ಸೇವೆ ಬಾಳ ಮಾಡ್ಯಾರ ಮಲ್ಕೊಂಡಪ್ಪ ಅವ್ರು ಶಿವಾನಂದ. ಅವಾಗ ಅವಸ್ಥೆ ಬಂದಾಗ ಅವರು ಪಡೆದು ಬಿಡೋರಂತ ಏನು ಮಾಡೋರು. ಒಂದ್ಸಲ ಸಿದ್ಧಾರ್ಥಂತೆ ಭೇಟಿ ಹೋದಾಗ ಅಲ್ಲಿ ಅವಸ್ಥೆ ಬಂದ್ಬಿಡ್ತಾರೆ. ಯಾರಿಗೆ? ಅವ್ರಿಗೆ ಶಿವಾನಂದರಿಗೆ. ಸಿದ್ಧಾರೂಢ ಬಾರೋ ಕುಸ್ತಿ ಆಡೋನು ಅಂತ ಅನಿಸ್ತಾರೆ. ಅವಾಗ ಸಿದ್ಧಾರೂಢ ಅಂತ, ನೋಡಪ್ಪ ನೀ ಜೋಡು ಫಲ ಹೊತ್ತಾವ, ನಾನು ಒಂಟಿ ಕೂಡ ಹೊತ್ತಾವ, ನಿನ್ಗೆ ಹೆಂಗ್ ನಾವು ಸಮಾನ ಆಗ್ತೀನಿ ಅಂತಿದ್ರು. ಅಷ್ಟು ಸ್ನೇಹ. ಪದೇ ಪದೇ ಸಿದ್ಧಾರೂಢ ಬರೋರು ಶಿವಾನಂದ. ಮುಂದೆ ಅವ್ರ ಪರಂಪರೆ ನಮ್ಮ ಅಪ್ಪವ್ರ ಮಗ ಗುರುಗಳು. ಇವ್ರನ್ನ ಕೇಳಿದೆ ನಾನು, ನೀವ್ ಹೇಳ್ತೀರಲ್ರಿ ಶಾಸ್ತ್ರದ ಐತಿ, ಅದನ್ನ ಹೇಳ್ತೀರಿ, ಹೇಳೋದತ್ತು ನಾವ್ ಅನ್ಭವಿಸೋದು ಹೆಂಗ? ಅದನ್ನೇ ಅನ್ಭವಿಸ್, ನೀವು ಸಹಜವಾಗಿ ಹಾಗಿದ್ದೀರಿ. ನೀವು ಸಹಜವಾಗಿ ದೇವರಿದ್ದೀರಿ. ಸಮಾಧಿ ಅನುಭವಿಸೋದು ಯಾಕ? ಇಲ್ಲಿ ಗೊತ್ತಿಲ್ದೋ ಮನಸ್ಸು ಇದ್ದೇ ಇರ್ತದೆ. ಎಲ್ಲಿ ಮನಸ್ಸ ಇಲ್ಲ, ಎಲ್ಲಿ ಅಹಂಕಾರ ಇಲ್ಲ, ಅಂತ ದೇವರ ಅನುಭವ ಧ್ಯಾನವನ್ನು ಹೇಗೆ ಮಾಡೋದು? ಅದಕ್ಕೆ ಶಾಸ್ತ್ರದಲ್ಲಿ ತ್ರಿಪುಟಿ ಅಂತ ಕರೀತಾರೆ. ತ್ರಿಪುಟಿ. ಧ್ಯಾನ ಮಾಡೋನು ಮದ್ದ ಇರಬೇಕು, ಧ್ಯಾನ ಮಾಡಿಸಿಕೊಳ್ಳುವ ವಸ್ತು ಇರಬೇಕು, ಹೌದಲ್ಲ? ಮಾಡುವ ಕ್ರಿಯೆ ಇರ್ತಿಂತ ತ್ರಿಪುಟಿ ಅಂತಾರೆ. ತ್ರಿಪುಟಿ ಎಲ್ಲರೂ ಹೆಚ್ಚಾಗಿ ಅದರಾಗ ಇರ್ತೀವಿ. ಮಹಾತ್ಮರೊಬ್ಬರ ಅಪೋರೊಬ್ಬರನ್ನ ಪ್ರತ್ಯಕ್ಷ ನೋಡಿದ್ದವರೊಬ್ರು. ತ್ರಿಪುಟಿ ಅನ್ನೋದೇ ಇರ್ಲಿಲ್ಲ ಅವ್ರಿಗೆ. ಅದ ಹೋದ್ಮೇಲೆ ಇನ್ನೆಲ್ಲಿ ಜೀವತ್ವ ಉಳಿತೈತಿ? ಈ ಇದೈತಲ್ಲ, ಇದು ಜೀವತ್ವ ತ್ರಿಪುಟಿಗಳ ಮೇಲೆ ಬದುಕೊಂಡತದ. ತ್ರಿಪುಟಿನೇ ಅದಕ್ಕೆ ಆಧಾರ. ಈ ತ್ರಿಪುಟಿ ಇಲ್ಲ ಅಂದ್ರೆ ಅಲ್ಲೇನ್ ನೋಡ್ತಾರೆ? ಇಲ್ಲ ನೋಡೋದಿಲ್ಲ, ಕೇಳೋದಿಲ್ಲ. ಅದಕ್ಕೆ ಮೂಲ ತ್ರಿಪುಟಿಗೆ ಬಹಳ ಕಾರಣ ಅಹಂಕಾರ, ಮೂಲ ಅಹಂಕಾರ. ಅದು ಇರೋ ತನಕ ತ್ರಿಪುಟಿ ಇರೋದು. ಅದು ಇಲ್ಲ, ತ್ರಿಪುಟಿ ಇಲ್ಲ. ಅಷ್ಟೇನು ಗಾಬರಿ ಆಗ್ಬೇಡ್ರಿ. ನಿದ್ರೆ ಐತಲ್ಲ, ಏನ್ ತ್ರಿಪುಟಿ ಐತೆ ಅಲ್ಲಿ? ಇವಿಲ್ಲೇ ಆನಂದವಾಗಿದ್ದೀವಿ. ಹಂಗಿ ಬ್ರಹ್ಮವಸ್ತು. ಅದನ್ನು ತೋರ್ಸಾಕ ಎಷ್ಟು ಕಷ್ಟಪಡ್ತಾರೆ. 3 ಅವಸ್ಥೆ ಆಯ್ತಲ್ಲ, ಹೆಚ್ಚು ಕಡಿಮೆ 3 ಸಾಕು. 3ನ್ನ ನೋಡೋರು ನಾವು ಬಂದು ಹೋಗೋದನ್ನ, ಇದ ಜ್ಞಾನ. ಅಲ್ಲಿ ತ್ರಿಪುಟಿ ಇಲ್ಲ. ನೋಡ್ತೀನಿ ಅಂತ ಅಂತೀನಲ್ಲ,
ಇವನಿಷ್ಟು ಮೂರು ನಾನ್ ನೋಡ್ತೇನೆ ಅಂತ ಇಟ್ಕೊಳ್ಳಿ. ಎತ್ತರ ಬಂದು ಹೋಗೋದನ್ನ ನೋಡ್ತೇನೆ, ಕನಸು ಬಂದು ಹೋಗೋದನ್ನ ನೋಡ್ತೀನಿ, ನಿದ್ದೆ ಬಂದು ಹೋಗೋದನ್ನ ನೋಡ್ತೀನಿ. ಈ ನೋಡ್ತೀನಿ ಅಂತ ಐತಲ್ಲ, ಅಲ್ಲಿ ತ್ರಿಪುಟಿ ಇಲ್ಲ ಇಲ್ದಾಗ ಆಗ್ಬಿಡ್ತದೆ. ಯಾಕ ನೋಡೋನಲ್ಲಿ ಅಹಂಕಾರ ಅಲ್ಲ, ಏನೂ ಅಲ್ಲ, ಮನಸ್ಸು ಅಲ್ಲ. ಈ ಮೂರು ಅಲ್ಲದ ಮೇಲೆ ನೋಡೋರು ಯಾರಪ್ಪ ಹೇಳಿ ನೋಡೋರು? ಈ ಮೂರಲ್ಲೇ ಮನಸ್ಸು ಇರ್ತೈತಿ, ಮೂರಲ್ಲೇ ಅಹಂಕಾರ ಇರ್ತೈತಿ. ಮೂರು ನೋಡೋನಲ್ಲಿ ಎಲ್ಲಿ ಅಹಂಕಾರ, ಎಲ್ಲಿ ಮನಸ್ಸು? ಪ್ರಾರಂಭದೊಳಗೆ ನಾವು ಸಾಧನಾ ಮಾಡುವಾಗ ಅವಾಗ ಸ್ವಲ್ಪ ತ್ರಿಪುಟಿ ಇದ್ದಂಗೆ ಐತಿ ಅಂತ ಇಟ್ಕೊಂಡು, ಈ ಎತ್ತರನೇ ನೋಡೋನಂದ್ರೆ ಅವನೇನು ಪ್ರಮಾತೃ ಆಗ್ತಾನೇನು? ಎತ್ತರದೊಳಗದನ ಪ್ರಮಾತೃ, ಕನಸಿನೊಳಗದನ ಪ್ರಮಾತೃ, ನಿದ್ರೆಯೊಳಗದನ ಪ್ರಮಾತೃ. ಮೂರು ಅವಸ್ಥೆಗಳನ್ನು ನೋಡೋರು ಯಾವ ಪ್ರಮಾತೃ? ಬಟ್ಟ ಬರೆ ಬೈಲ, ಅಲ್ಲಿ ಅಹಂಕಾರವೇ ಇಲ್ಲ. ಆ ಅಹಂಕಾರ ಹೋಗಿ ಅದು ಸತ್ಯವಸ್ತು, ಅದು ಮೈಗೂಡ್ಬೇಕಾದ್ರೆ ಮಹಾಪುರುಷತ್ವ ಕೆಲವು ಸುಮ್ಮನೆ ಇರ್ಬೇಕು, ಬೇರೆ ಏನೂ ಮಾಡೋದು ಬೇಡ. ಮುಂದೆ ದೇವರು ಮುಂದೆ ಮೂರು ಇಲ್ದಂಗ ದೇವರು ಇರ್ತಾನೆ. ಅವನೇನ್ ಮಾಡ್ತಾನೆ? ಒಮ್ಮೆಗೆ ನಾವು ಅದರಲ್ಲಿ ಐಕ್ಯರಾಗಿ ಬಿಡ್ತೇವಿ, ಒಂದಾಗಿ ಬಿಡ್ತೇವಿ. ಮುಂದಿನ್ನೇನಾದ್ರೂ ನಮ್ಮ ಕೆಲಸ ಇಲ್ಲ, ನನ್ನನ್ನು ಅಹಂಕಾರನೇ ಇಲ್ವಲ್ಲ, ಎಲ್ಲದಕ್ಕೂ ರಾಜ ನಾನು ಅದೇ ಇಲ್ಲ, ಬರೇ ದೇವ್ರು ಹೊಡಿತೇನೆ. ಇನ್ನ ದೇವರು ನಮಗೂ ಅದಕ್ಕೂ ಏನೇ ನಮಗಂದ್ರೆ ನಾವು ಮನಸ್ಸು ದೇಹ ಅಂತೀವಿ, ಇದೇ ಇಲ್ದಂಗ ಆಗ್ತದೆ. ಅದಕ್ಕನೇ ಜೀವನ್ಮುಕ್ತಿ ಅಂತ ಕರೆದಾರ. ದೇಹದಿಂದ ಮುಕ್ತರವರು, ಇಂದ್ರಿಯಗಳಿಂದ ಮುಕ್ತರವರು, ಅಹಂಕಾರದಿಂದ ಮುಕ್ತರವರು, ಮೂರು ಜೀವರಿಂದ ಮುಕ್ತರವರು, ಮೂರು ಜಗತ್ತಿನಿಂದ ಮುಕ್ತರವರು. ಅಂಥವ್ರು ಬಹಳ ದೊಡ್ಡವರು. ಅಂಥವ್ರು ಪ್ರತ್ಯಕ್ಷ ನಮ್ಮ ಅಪ್ಪ ಅವ್ರು ಇದ್ರಂಗ. ಅವ್ರನ್ನ ನೋಡಿ ಅನುಭವಿಸಿದ್ವಿ ನಾವು ಪದೇ ಪದೇ. ಇಲ್ಲ ಅದೇ ಬೇಕು ನನಗಂತಿದ್ದೆ ಅಪ್ಪ ಅವ್ರಿಗೆ. ಅಲ್ಲಿ ನೀವು ಇರುವುದಿಲ್ಲ, ಇರ್ಲಿ ಪರವಾಗಿಲ್ಲ, ನಾವಿರೋದು ಬೇಡ. ನಾವಿದ್ದರೆ ಏನ್ ಕಟ್ಟೆ ಕಡಿತೀವಿ? ಇದ ಹೇಳ್ತೀವಿ, ಮಕ್ಕಳು, ಮನೆ, ಮಠ, ದುಡ್ಡು, ಕಾಸು ಇದನ್ ಬಿಟ್ಟು ಏನ್ ಮಾಡ್ತಾನೆ ಮನುಷ್ಯ? ಬಹಳ ಯಾವ್ದ್ರ ಮೇಲೆ ಅತಿಯಾದ ಆಸೆ ಅದು ಬರೇ ನೆನಪಿ ಬರ್ತದೆ. ಹೊರ ಪ್ರಪಂಚದಲ್ಲಿ ಹಂಗಾನೆ ಯಾವ್ದ್ರ ಬಗ್ಗೆ ನಿಮ್ಗೆ ಬಹಳ ಪ್ರೀತಿನ ಅದು ಬಂದ್ ನೆನಪು ಮಾಡ್ತೇನೆ. ನೀವೇನ್ ಹೋಗುದು ಬೇಡ ಅದನ್ನ ನೋಡಾಕ. ಬ್ಯಾಂಕ್ ಎಷ್ಟು ಬ್ಯಾಲೆನ್ಸ್ ಐತಿ, ಎಷ್ಟು ಕಡಿಮೆ ಆಯ್ತು, ಹಗಲೆಲ್ಲ ನೋಡೋದು ಪಾಸ್ಬುಕ್ ನ ಅಥವಾ ಮೊಬೈಲ್ ಬಂದಾವಲ್ಲಿ ಈಗ. ಅಷ್ಟು ಆಸಕ್ತಿ ಐತಿ ನಿಮ್ಗ. ಇವು ಇದು ಒಂದು ತಿಳಿಬೇಕು, ಪಕ್ಕಾ ಗೊತ್ತಿರ್ಬೇಕು. ಇವಿಷ್ಟು ತೋರಿದ್ದು ಜಗತ್ತು ತೋರಿ ಇರೋದಲ್ಲ. ನಮ್ಮ ದೇಹ ಜಗತ್ತಿನ ತೋರೋ ಪ್ರಪಂಚಿದು ಇರುವುದಲ್ಲ. ಇಲ್ಲೆಲ್ಲಿ ಸುಖ ನೆಮ್ಮದಿ ಪಡೆದಾರ? ಹಂಗಂತಾರ, ನೆಮ್ಮದಿ ಇದ್ದೀವಂತ ಎಲ್ಲರೂ ಅಂತಾರ. ಯಾವುದರ ಇದ್ರ ಮೇಲೆ ನಮ್ಗೆ ಇರ್ತದೆ ಅದೇ ಒಂದು ದುಃಖಕ್ಕೆ ಕಾರಣ ಆಗ್ತದಂತ ಗೊತ್ತಾಗುದು. ಈಗ ಬಹಳ ಸಂಪತ್ತೈತಿ, ಕಾಯಿಲೆ ಬಂದೈತಿ, ಡಾಕ್ಟರ್ ಕೊಟ್ಟಿದ್ ಮಾಡ್ಬೋದು. ಯಾರು ಅದನ್ನ ಆ ದುಡ್ಡು ನಮ್ಮ ಕಾಯಿಲೆ ವಾಸಿ ಮಾಡ್ತದೆ? ನಮ್ಮ ಮುಪ್ಪು ವಾಸಿ, ಅದನ್ನ ದೊಡ್ಡ ಕಾಯಿಲೆ ಮುಪ್ಪು. ಆವಾಗ ಎಲ್ಲಾ ರೋಗಗಳು, ಚಿಂತೆಗಳು, ಭಯಗಳು ಅವಾಗ ಬರುದು. ಯಾಕಂದ್ರೆ ಅವೆಲ್ಲ ಅಲ್ಲಾಡಕತ್ತಿರ್ತಾವ ದೇಹಾದಿಗಳು. ಸ್ವಲ್ಪ ಈಗ ಯೌವನದಲ್ಲಿ ಆಗುದಿಲ್ಲ, ಇನ್ನು ಬಹಳ ದಿವಸ ಹೋಗ್ಬೇಕು. 75, 80 ಹಿಂಗೇನ ಬರ್ತಾವ. ಈಗೆಲ್ಲ ಪರವಾಗಿಲ್ಲ. 80 ಬಂತು, 80ರ ಮೇಲೆ ಕೆಲವು ಸಲ ಈಗ ಆರೋಗ್ಯನೇ ಇದೆ ಅಂತ ಹೇಳ್ತಾರೆ. 90 ಆದ್ಮೇಲೆ ಎಲ್ಲರೂ ಮಗಳು 60ಕ್ಕ ಅಂತಾರೆ, 90ಕ್ಕೆ ಹೆಂಗಿರ್ಬೋದು ನೀವು ವಿಚಾರ ಮಾಡಿ. ಅವನ್ ದೇವರೇ ಇಲ್ಲೋ, ಎಷ್ಟೆಷ್ಟು ಆಯುಷ್ ಕೊಟ್ಟಾರ ಅಂತ ಹೇಳ್ಯಾರ. ಪ್ರಹ್ಲಾದ್ 10 ವರ್ಷ ಇದ್ದ, ಅದನ್ನ ರಮಣ ಮಹರ್ಷಿಗಳು ಅಲ್ಲ, ನಮಗ್ 10,000 ವರ್ಷ ಆಯುಷ್ಯ ಕೊಟ್ಟ ಗತಿಯೇ. ಈಗೇನು ಜಾಸ್ತಿ ಆಯುಷ್ಯ ಕೊಟ್ಟ ಎಷ್ಟು ನರಳ್ತಾನೆ, ಇದನ್ ಮಾಡ್ತಾರೆ. ದೇಹ ನರುವುದ. ಯಾರಿಗೆ ದೇಹ ನಾನಂತ ಇರ್ತದೆ ಅವ್ರಿಗೆ ದುಃಖ ಬಿಟ್ಟಿದ್ದಲ್ಲ. ಅಲ್ಲೇ ನೋಡು ದೇವರೈತಿ. ಬರೇ ದೇವರಿಲ್ಲ, ಆ ದೇವರು ನಾವು ದೇವಿ, ಅದನ್ನ ಅನುಭವಿಸ್ಬೇಕು. ಅದು ಗುರು ಕರುಣೆಯಿಂದ, ಗುರುವಿನಿಂದನೇ ಬರೋದು. ಆಗದಾಗದು ವರವೇ ಬೇಕಿದೆ ಮುಕ್ತಿ, ನೀಗದೆ ಭೂತಾದಿ ಪ್ರತಿಬಂಧಕವ. ಅದಕ್ಕೆ ಅಡಚಣೆಗಳದಾವು. ಅದರಲ್ಲಿ ಬಹಳ ಶ್ರೇಷ್ಠ ಸಾಧನ ಅಂದ್ರೆ ಗುರುಭಕ್ತಿ.
ಎಲ್ಲಾ ಪಾರ್ ಮಾಡಿಬಿಡ್ತಾವ. ಅವ್ರು ಬಹಳ ದೊಡ್ಡವು, ದೇವ್ರಿಗಿಂತ ದೊಡ್ಡವು. ಅದಕ್ಕ ಜೂನ ಶೋಳು ಕರುಣಗಸದ ಕೋಡಿವರವ ಕಟಾಕ್ಷದ ಪರತತ್ವ ಅರಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ. ಇವರು ಮುಮುಕ್ಷುಗಳಿಗೆ, ಅಧಿಕಾರಿಗಳಿಗೆ ಅವರೇ ಅಮೃತ. ಅವನ್ ಬಿಟ್ಟು ಇನ್ಯಾವ ದೇವ್ರು? ಉಳಿದ ದೇವರೆಲ್ಲ ನಿಮ್ಗೆ ಕಲ್ಪನಾ. ಜಗತ್ತನ್ನ ನಿರ್ಮಿಸಿದ ದೇವರು ನಾವು ಹೊರಗೆ ಜಗತ್ ನೋಡ್ತೀವಿ, ನಿರ್ಮಿಸಿದ್ದಾನೆ. ಒಳಗ್ ನೋಡ್ಕೊಂತ ಹೋಗ್ರಿ, ಯಾರ್ ನಿರ್ಮಿಸಾರ? ಏನೂ ಇಲ್ಲ, ಬರೇ ದೇವರಿಲ್ಲ. ಹಂಗ ಒಳಗ ಈ ಚಿಂತನಾದಿಂದ ಕಳಿಸ್ತಾರ ಜ್ಞಾನ ಮಾರ್ಗದವರು. ಅದಕ್ಕ ಅವ್ನು ಹೇಳಿದ್ರು ಜಡ ಪೂರ್ವ ಹರಿಸ್ಬೇಕಾಗೆಲ್ಲ. ಬೇಕಾದಂತ ಸ್ವಪ್ನ ಇರ್ಲಿ, ಬೇಕಾದಂತ ಕನಸಿರ್ಲಿ, ಬೇಕಾದಂತ ಎಚ್ಚರ ಇರ್ಲಿ, ಈ ಮೂರಲ್ಲೇ ಇರ್ಬೇಕಲ್ಲ ಪ್ರಪಂಚ. ಇದನ್ ಬಿಟ್ಟು ಎಲ್ಲಿ ಇರಾಕ್ ಬರ್ತದ? ಇವು ಮೂರಕ್ಕೂ ಸಂಬಂಧ ಇಲ್ಲದ ವಸ್ತು ಅದು ಜ್ಞಾನ, ದೇವರು. ಅದನ್ನೇನು ಅನುಭವಿಸಿದ್ರೆ ಎಲ್ಲ ಹೋಯ್ತು ಅಂತ. ಮತ್ತ ಇಲ್ಲಿ ಈಗ ನಾವು ಮರವು ಅಂತೀವಿ, ನಮಗ ಯಾರನ್ನೋದು ಮರವಿಯಾಗಿ ಹೋಗಿ ಬಿಟ್ಟೈತಿ ಅಂತ ಹೇಳ್ತಾರೆ ಮಹಾತ್ಮರು. ಪೂರ್ವದಿಂದ ಹೇಳೋದು ಅದನ್ನ. ನಾವ್ ಯಾರು ಅಂತ ಗೊತ್ತಿಲ್ಲ. ರಮಣ ಮಹರ್ಷಿ ಆಯ್ತು ತುಂಬಾ ಅದನ್ನ ಹೇಳಿ, ನಾವ್ ಯಾರು ಅನ್ಕೊಂತ ಹೋಗೋದು. ದೇಹ ನಾವ, ಮನಸ್ಸು ನಾವ, ಅಹಂಕಾರ ನಾವ, ಎಚ್ಚರ ನಾವ, ಕನಸು ನಾವ, ನಿದ್ರೆ ನಾವು. ಯಾರು ನಾವು? ಹಿಂಗ ಅನ್ಕೊಂತ ಹೋಗೋದು, ಅದನ್ನ ಅರಿಯೋದು. ಅದು ಆತ್ಮಚಿಂತನೆ. ಮತ್ ನಾಳೆ ನೋಡೋದು.